Hi everyone, good evening. This is Swami. Welcome back to my channel. Dear learner, ಇವತ್ತಿನ ನನ್ನ ಟಾಪಿಕ್ ಜನರಲ್ ಟಾಪಿಕ್ ಆಗಿದೆ. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಒಂದು ಇಂಪಾರ್ಟೆಂಟ್ ಇರುವಂಥ ಒಂದು ಜನರಲ್ ಟಾಪಿಕ್ ಅನ್ನು ತಗೊಂಡ್ಬಂದಿದ್ದೀನಿ. ಸೊ ಆ ಟಾಪಿಕ್ನ ಹೆಸರು ಏನಂದ್ರೆ ವಾಟ್ ನೆಕ್ಸ್ಟ್ ಆಫ್ಟರ್ ಪಿ ಯು ಸಿ ಅಂದರೆ ಕನ್ನಡದ ಅರ್ಥ ಪಿ ಯು ಸಿ ನಂತರ ಮುಂದೇನು. So this is a very important topic for who have completed the second PUC. So they are student try to make a plan for their future only. So ಅಂತ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಒಂದು ಪಿ ಯು ಸಿ ನಂತರ ಮುಂದೇನು ಅನ್ನುವಂಥ ರೀತಿಯಲ್ಲಿ ಕೋರ್ಸ್ಗಳ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ ಅನ್ನು ಕೊಡಲಿಕ್ಕೆ ಇವತ್ತು ಬಂದಿದ್ದೀನಿ. ಸೊ ಇದು ತಪ್ಪದೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದಾರೆ ಮತ್ತು ಸೆಕೆಂಡ್ ಪಿ ಯು ಸಿ ಮುಗಿಸದೆ ಇರುವರು ಕೂಡ ನಾವು ಯಾರು ಬೇಕಾದರೂ ಈ ವಿಷಯಗಳನ್ನು ನಾವು ತಿಳ್ಕೊಬಹುದು. ಹಾಗಾಗಿ ಸೊ ಐ ರಿಕ್ವೆಸ್ಟ್ ಟು ಆಲ್ ನ್ಯೂ ಸಬ್ಸ್ಕ್ರೈಬರ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಫಾಲೋ ಮಾಡ್ತಾ ಇದ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ಗೆ ಫ್ರೆಶ್ ಮಾಡೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಸೋ ಮೆನಿ ವಿಡಿಯೋ ನೋಟಿಫಿಕೇಶನ್ ಟು ಯುವರ್ ಮೊಬೈಲ್. ಹಾಗಾದರೆ ಇವತ್ತಿನ ಟಾಪಿಕನ್ನು ನಾವು ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲಾರ್ದಂಗೆ ನಾವು ಸ್ಟಾರ್ಟ್ ಮಾಡೋಣ. ಲೆಟ್ ಯು ಸ್ಟಾರ್ಟ್ ಟುಡೇ ಟಾಪಿಕ್. ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತ್ತೆ ಒಂದು ಬಾರಿ ಹೇಳ್ತಾ ಇದ್ದೀನಿ, ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಆರಂಭದಿಂದ ಎಂಡ್ವರೆಗೂ ವಿಡಿಯೋವನ್ನು ಗಮನಿಸಬೇಕು. ಯಾಕೆಂದರೆ ಈ ವಿಡಿಯೋ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ? ಓಕೆ. Once again, I am going to read the title name. What next after PUC? It means second PUC. PUC ನಂತರ ಮುಂದೇನು? ಸಾಕಷ್ಟು ವಿದ್ಯಾರ್ಥಿಗಳಿಗೆ PUC ನಂತರ ಮುಂದೇನು ಅಂತ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಸಹಜ. ಹೇಗೋ ಕಷ್ಟಪಟ್ಟು ಒಂದು ವರ್ಷ 2 ವರ್ಷಗಳ ಕಾಲ ನಿರಂತರವಾದಂತಹ ಅಭ್ಯಾಸದಿಂದ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸ್ಕೊಳ್ತಾರೆ. ಮುಂದೆ ಏನು ಮಾಡಬೇಕನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಯಾವುದು ನಮ್ಮ ಜೀವನಕ್ಕೆ ಒಳ್ಳೆಯ ಸೂಕ್ತವಾದಂಥ ಕೋರ್ಸು, ಯಾವುದು ನಮ್ಮ ಕೋರ್ಸನ್ನು ಆಯ್ಕೆ ಮಾಡೋದ್ರಿಂದ ನಮ್ಮ ಫ್ಯೂಚರಲ್ಲಿ ನಾವು ಬದುಕನ್ನು ನಡೆಸ್ಬೋದು ಅನ್ನುವಂಥ ವಿಚಾರದಲ್ಲಿ ಅನೇಕ ಗೊಂದಲಗಳು ಇರ್ತವೆ. ಹಾಗಾಗಿ ಸೊ ಅವೆಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದ್ರ ಮುಖಾಂತರ ನಿಮಗೆ ಅದ್ಭುತವಾದಂಥ ಗೈಡೆನ್ಸ್ ಅನ್ನು ನಾನು ಇವತ್ತು ಮಾಡುತ್ತೇನೆ. ಹಾಗಾಗಿ ನೀವು ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ನಾನು ಒಬ್ಬ ಬೀಯಿಂಗ್ ಎ ಟೀಚರ್ ಕಮ್ ಟ್ರೈನರ್ ಆಗಿ ಮತ್ತು ಎಜುಕೇಷನಲ್ ಗೈಡರ್ ಆಗಿ ಮತ್ತು ಒಬ್ಬ ಮೆಂಟರ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಪಿ ಯು ಸಿ ನಂತರ ಮಾಡುವಂಥ ಯಾವ್ಯಾವ ಕೋರ್ಸುಗಳು ಅಕಾರ್ಡಿಂಗ್ ಟು ದ ಡಿಫ್ರೆಂಟ್ ಕೋರ್ಸಸ್ ಲೈಕ್ ಪಿ ಯು ಸಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಸಮ್ ಅದರ್ ಟೆಕ್ನಿಕಲ್ ಕೋರ್ಸಸ್ಗೆ ಏನನ್ನೆಲ್ಲ ಕೋರ್ಸಸ್ಗಳು ಇದ್ದಾವೆ, ಯಾವ ಕೋರ್ಸಸ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕೋರ್ಸಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ನಮ್ಮ ಫ್ಯೂಚರನ್ನು ಬೆಟರ್ ಫ್ಯೂಚರನ್ನಾಗಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಇದು ನಮ್ಮ ಆರಂಭಿಕ ಒಂದು ಇಂಟ್ರೊಡಕ್ಷನ್ಸು. ಹಾಗಾದರೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಏನನ್ನೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸೊ ಆರ್ ಯು ಗೆಟಿಂಗ್ ಕನ್ಫ್ಯೂಷನ್ ಚೂಸ್ ಎ ಕೋರ್ಸಸ್? ಖಂಡಿತವಾಗಿ ನೀವು ತಲೆಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎ ಫುಲ್ ಡೀಟೇಲ್ಸ್ ಆಫ್ ಕೋರ್ಸಸ್. ನಾನು ಸೆಕೆಂಡ್ ಪಿ ಯು ಸಿ ನಂತರ ಬರುವಂಥ ಇಂಪಾರ್ಟೆಂಟ್ ಕೋರ್ಸಸ್ಗಳು ತುಂಬ ಕೋರ್ಸಸ್ಗಳಿರ್ತವೆ. ಆದರೆ ಪ್ರೊಬಾಬ್ಲಿ ಮೋಸ್ಟ್ ಆಫ್ ದಿ 90% ಸ್ಟೂಡೆಂಟ್ಸ್ಗಳು ಯಾವ ಕೋರ್ಸಸ್ಗಳನ್ನು ಹೆಚ್ಚಾಗಿ ಚೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುವಂಥ ಡಿಟೇಲ್ ಇನ್ಫಾರ್ಮೇಷನ್ ಕೋರ್ಸಸ್ಗಳ ಬಗ್ಗೆ ನಿಮಗೆ ಡಿಟೇಲ್ ಇನ್ಫಾರ್ಮೇಷನನ್ನು ನಾನು ಹೇಳ್ತೀನಿ. ನೆಕ್ಸ್ಟು ಬಿ ಕಾನ್ಫಿಡೆಂಟ್ ಆಲ್ವೇಸ್. ನಾನೆಲ್ಲ ಫುಲ್ ಡೀಟೇಲ್ಸ್ ಆಫ್ ಕೋರ್ಸ್ ಇನ್ಫಾರ್ಮೇಷನ್ ಕೊಟ್ಟ ನಂತರ ನೀವು ಯಾವಾಗಲೂ ಏನಾಗಿರಬೇಕು? ವಿ ಕಾನ್ಫಿಡೆಂಟ್ ಆಗಿರಬೇಕು. ಓಕೆನಾ? ಓಕೆ. ಫಸ್ಟು ಎ ಕೋರ್ಸಸ್ ಡೀಟೇಲ್ಸ್. ಪಿ ಯು ಸಿ ನಂತರ ಯಾವ್ಯಾವೆಲ್ಲ ಕೋರ್ಸಸ್ಗಳಿದ್ದಾವೆ ಅಂತಂದ್ರೆ ನಮಗೆ, ಸೊ ಬಿಗಿನಿಂಗ್ ಐ ಸೆಡ್ ಮೆನಿ ಕೋರ್ಸಸ್ ಆರ್ ದೇ ಲೈಕ್ ಮೆಡಿಕಲ್ ಕೋರ್ಸಸ್, ನೆಕ್ಸ್ಟ್ ಟೆಕ್ನಿಕಲ್ ಕೋರ್ಸಸ್, ನಾನ್ ಟೆಕ್ನಿಕಲ್ ಕೋರ್ಸಸ್, ಪಾರಾಮೆಡಿಕಲ್ ಕೋರ್ಸಸ್, ನರ್ಸಿಂಗ್ ಕೋರ್ಸಸ್, some other certificate courses also there, but these are it's very important a courses for and a second PUC students. ಓಕೆನಾ? ಹಾಗಾಗಿ ಈ ಮೆಡಿಕಲ್ ಕೋರ್ಸ್ ಆಗಿರ್ಬೋದು,
ಈ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ ಆಗಿರ್ಬೋದು, ನರ್ಸಿಂಗ್ ಕೋರ್ಸ್ ಆಗಿರ್ಬೋದು, ಇವೆಲ್ಲ ಕೋರ್ಸ್ಗಳನ್ನ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರೆಲ್ಲ PUC ಸ್ಟ್ರೀಮ್ ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇವೆಲ್ಲ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದಕ್ಕಾದಂತ ಒಂದು ಎಜುಕೇಶನ್ ಕ್ರಿಟೇರಿಯಾ ಇದೆ. ಆ ಕ್ರಿಟೇರಿಯಾ ಬೇಸಸ್ ಮೇಲೆ ನೀವು ನಿಮ್ಮ ಕೋರ್ಸಸ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಕೋರ್ಸಸ್ಗಳ ಬಗ್ಗೆ ಮೆಡಿಕಲ್ ಅಲ್ಲಿ ಇರ್ತಕ್ಕಂಥ ಕೋರ್ಸಸ್ಗಳು ಯಾವುವು, ಟೆಕ್ನಿಕಲ್ ಇರತಕ್ಕಂಥ ಕೋರ್ಸಸ್ಗಳು ಯಾವುವು, ನಾನ್ ಟೆಕ್ನಿಕಲ್ ಕೋರ್ಸಸ್ಗಳು ಯಾವುವು, ಪ್ಯಾರಾಮೆಡಿಕಲ್ ಕೋರ್ಸಸ್ಗಳು ಯಾವುವು, ನರ್ಸಿಂಗ್ ಕೋರ್ಸಸ್ಗಳು ಯಾವುವು, ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಎವ್ರಿ ಒನ್ ಪ್ಲೀಸ್ ಲುಕ್ ಅಟ್ ದ ಬೋರ್ಡ್ ವಿತೌಟ್ ಎ ಶೇಕ್ ಯುವರ್ ಐಸ್. ಹ್ಯಾವ್ ಯು ಅಂಡರ್ಸ್ಟುಡ್? ಓಕೆ. ಫಸ್ಟ್, ಯಾರೆಲ್ಲ ಸೆಕೆಂಡ್ PUC ಅಲ್ಲಿ ಸೈನ್ಸ್ ಮಾಡಿದಿರಿ, ಸೈನ್ಸ್ ಅಲ್ಲಿ ನಿಮಗೆ ಎರಡೇ ಸ್ಟ್ರೀಮ್, ಸೈನ್ಸ್ ಅಲ್ಲಿ ನಿಮಗೆ ಎರಡು ರೀತಿಯ ನಿಮ್ಮ ಸ್ಟ್ರೀಮ್ಗಳ ಮುಖಾಂತರ ನೀವು ಸೆಕೆಂಡ್ PUC ಅನ್ನ ಪಾಸ್ ಮಾಡ್ಕೊಂಡಿರ್ತೀರಿ. ಸೊ ಲೈಕ್ ಇದೆ PCMB ಮತ್ತು PCMC. ಅದ್ರ ಬಗ್ಗೆ ನಾನು ಡಿಟೇಲ್ ಇನ್ಫಾರ್ಮೇಶನ್ ಹೇಳುವ ಅವಶ್ಯಕತೆ ಇಲ್ಲ. ನೀವು ಸೈನ್ಸ್ ಅನ್ನ ಓದಿದ್ದೀರಿ ಅಂತಾದಾಗ PCMB ಅಂದ್ರೆ ಗೊತ್ತು, PCMC ಅಂದ್ರೆ ನಿಮಗೆ ಗೊತ್ತು. ಹಾಗಾದ್ರೆ ಸೆಕೆಂಡ್ PUC ಸೈನ್ಸ್ ನಲ್ಲಿ ನಂತರ ಬರುವಂತ ಕೋರ್ಸಸ್ಗಳು ಯಾವುವು ಅಂದ್ರೆ, ಮೊಟ್ಟ ಮೊದಲಾಗಿ ನಾನು ಸೆಕೆಂಡ್ PUC ಯಾರೆಲ್ಲ ಮುಗಿಸಿದ್ರಿ ನಿಮಗೆ ಖಂಡಿತವಾಗಿ ಸೈನ್ಸ್ ಮಾಡಿದಂಥವ್ರು ನೀವು ಒಂದು CET ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದ್ರ ಮುಖಾಂತರ ಮುಂದೆ ನೀವು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀವು ಹೋಗ್ಬೋದು ಮತ್ತು ಮೆಡಿಕಲ್ ಕೋರ್ಸಸ್ಗಳಿಗೆ ಹೋಗ್ಬೋದು. ಸೊ ಅಂತ ಎಕ್ಸಾಮ್ಸ್ಗಳನ್ನ ನಮ್ಮ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಒಂದು CET KCET ಅಂತ ಕರ್ನಾಟಕ ಎ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಡೆಸ್ತಾರೆ. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿ ಒಳ್ಳೆ ಸ್ಕೋರ್ ಮಾಡಿದ್ರೆ ನಿಮಗೆ ನೀವು ಅನ್ಕೊಂಡಂತಹ ಕೋರ್ಸ್ಗಳನ್ನ ಸುಲಭವಾಗಿ ಪಡೆದು ಸುಲಭವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತೆ ಸೆಕೆಂಡ್ PUC ಸೈನ್ಸ್ ಮುಗಿಸಿದಂಥವ್ರಿಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಅದು ಯಾವ ಎಕ್ಸಾಮ್ ಅಂದ್ರೆ ನೀಟ್ ಎಕ್ಸಾಮ್ ಅಂತ ಅರ್ಥ. ನಿಮಗೆಲ್ಲ ಗೊತ್ತು, ನೀಟ್ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಎಲಿಜಿಬಿಲಿಟಿ ಟೆಸ್ಟ್. ಈ ಪರೀಕ್ಷೆಯನ್ನ ಅಪಿಯರ್ ಮಾಡಿ ಎಕ್ಸಾಮ್ ಪಾಸ್ ಆಗಿ ಒಳ್ಳೆಯ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಖಂಡಿತವಾಗಿ ನೀವು ಮೆಡಿಕಲ್ ಕೋರ್ಸಸ್ಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು ಅಲ್ವಾ. ಹಾಗಾಗಿ ಈ ತರ CETಗಳನ್ನ ಆಲ್ರೆಡಿ ಹೀಗೆ ಪ್ರಿಪರೇಷನ್ ಮಾಡ್ತಕ್ಕಂಥವ್ರು ಆಲ್ರೆಡಿ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಅನ್ನ ಯಾರೆಲ್ಲ ಅಪಿಯರ್ ಮಾಡಿ ಒಳ್ಳೆ ಸ್ಕೋರ್ ಮಾಡಿ ಮುಂದೆ ನೀವು ಮೆಡಿಕಲ್ ಕೋರ್ಸ್ಗೆ ಅಥವಾ ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ರಿ, ಡೆಫಿನೆಟ್ಲಿ ಇವೆಲ್ಲ ಕೋರ್ಸಸ್ಗಳು ನಿಮಗೆ ಆಪ್ಷನ್ಸ್ ಆಗಿದ್ದಾವೆ. ಫಸ್ಟ್ ಲೆಟ್ ವಿ discuss about a medical courses first. Okay, please first ಯಾರೆಲ್ಲ ನೀಟ್ ಎಕ್ಸಾಮ್ ಬರೆದಿದ್ರು, ನೀಟ್ ಎಕ್ಸಾಮ್ ಬರೆದಂತವ್ರಿಗೆ ಇವೆಲ್ಲ ಮೆಡಿಕಲ್ ಕೋರ್ಸಸ್ಗಳು ನಿಮಗೆ ಆಫರ್ಡ್ ಆಗಿರ್ತವೆ. ಯಾವ ಅಂದ್ರೆ MBBS ಅಂತ ಅರ್ಥ. MBBS ಅಂದ್ರೆ ನಿಮಗೆ ಬ್ಯಾಚುಲರ್ ಆಫ್ ಸರ್ಜರಿ ಅಂಡ್ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂತ ಈ ಕೋರ್ಸಿನ ಹೆಸರು. ಈ ಕೋರ್ಸ್ ಅನ್ನು ನಾವು 5 ವರ್ಷಗಳ ಕಾಲ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಈ MBBS ಅಲ್ಲಿ ನಿಮಗೆ ಅಲೋಪತಿ ಮೇಲೆ ನಾವು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಬೇಕಾಗತ್ತೆ. ಹಾಗಾಗಿ ನೀವು MBBS ಅನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಯಾವುದು ಅಂದ್ರೆ BHMS ಅಂತ ಒಂದು ಹೋಮಿಯೋಪತಿ ಅಂತ ರಿಲೇಟೆಡ್ ಆಗಿ ಇಟ್ಸ್ ಎ ರಿಲೆವೆಂಟ್ ಟು ಆಯುರ್ವೇದಿಕ್. ಆ ಕೋರ್ಸಸ್ಗಳನ್ನು ಕೂಡ ನೀವು ಡೆಫಿನೆಟ್ಲಿ ಚೂಸ್ ಮಾಡ್ಕೊಳ್ಬಹುದು. ಸೊ BHMS ಅಂತ ಓಕೆನಾ, ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಕಲ್ ಸರ್ಜರಿ ಅಂತ ಒಂದು ಕೋರ್ಸ್ ಅನ್ನು ಕೂಡ ನೀವು PUC ನಂತರ ನೀವು ಆಯ್ಕೆ ಮಾಡ್ಕೊಳ್ಬಹುದು. ನಂತರ BAMS ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸರ್ಜರಿ. ಇದು BAMS ಕೋರ್ಸ್ ನಲ್ಲಿ ನೀವು ಆಯುರ್ವೇದಿಕ್ ರಿಲೇಟೆಡ್ ಒಂದು ಕೋರ್ಸ್ ಅನ್ನು ನೀವು ಸ್ಟಡಿ ಮಾಡಬಹುದು. ಯಾರಿಗೆಲ್ಲ ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಬೇಕು ಮತ್ತು ನೈಸರ್ಗಿಕವಾಗಿ ಸಿಗುವಂತ ಗಿಡಮೂಲಿಕೆಗಳಿಂದ ಸಾರ್ವಜನಿಕರ ಜೀವನವನ್ನ ರಕ್ಷಣೆ ಮಾಡಬೇಕು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಅವರ ಜೀವನದಲ್ಲಿ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಜೀವನಕ್ಕೆ ಒಂದು ಬಾಳಿಗೆ ನೀವು ಬೆಳಕಾಗಬೇಕಂದ್ರಿನ ಸೊ BAMS is a best course for and who have completed the second PUC in a science students. ಓಕೆನಾ. ನೆಕ್ಸ್ಟ್ BDS ಅಂದ್ರೆ ಎ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಯಾರೆಲ್ಲ ಸೆಕೆಂಡ್ PUC ಸೈನ್ಸ್ ಮುಗಿಸಿದ್ರೋ ನಾನು ದಂತ ವೈದ್ಯ ಆಗಬೇಕು, ಹಲ್ಲಿಗೆ ಸಂಬಂಧಪಟ್ಟಂತ ಚಿಕಿತ್ಸೆ ಮಾಡತಕ್ಕಂಥ ಒಬ್ಬ ವೈದ್ಯನಾಗಬೇಕು ಅನ್ನುವಂತ ಏನಾದರೂ ನಿಮ್ಮ ಕನಸು ಇತ್ತು ಅಂದ್ರೆ ಖಂಡಿತವಾಗಿ ನೀವು BDS ನಲ್ಲಿ ನೀವು ಡೆಂಟಲ್ ಎಂಬ ಒಂದು ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡ್ಕೋಬಹುದು.
ಅಲ್ಲಿ ನೀವು ಒಬ್ಬ ದಂತ ವೈದ್ಯನಾಗಿ ಕೆಲಸ ಮಾಡೋದ್ರ ಮುಖಾಂತರ ಸಾವಿರಾರು ಜನರ ಒಂದು ಬೆಳಕಿಗೆ ನೀವು ವೈದ್ಯರಾಗಿ ಕೆಲಸ ಮಾಡೋದ್ರ ಮುಖಾಂತರ ಅವರಿಗೆ ನೀವು ದೇವರ ರೂಪದಲ್ಲಿ ನೀವು ಸರ್ವಿಸ್ ಅನ್ನು ನೀವು ಕೊಡಬಹುದು. ನೆಕ್ಸ್ಟ್ BVSC ಅಂತ ಬರುತ್ತೆ. ಇದು ಬ್ಯಾಚುಲರ್ ಆಫ್ ಅಂಡ್ ವೆಟರ್ನರಿ ಸೈನ್ಸ್ ಅಂತ ಬರುತ್ತೆ. ಸೊ ಅಂದ್ರೆ ಪಶು ವೈದ್ಯ ಡಾಕ್ಟರ್ ಅಂತ ಹೇಳ್ತಾರೆ. ಇದು ತುಂಬಾ ಅದ್ಭುತವಾದಂತ ಕೋರ್ಸ್ ಕೂಡ ಹೌದು. ಎಷ್ಟೋ ಜನಗಳಿಗೆ ಈ MBBS, BHMS, BAMS, BDS ಅಂತ ಕೋರ್ಸ್ಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಈ BVSC ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅನ್ನೋ ಕೋರ್ಸ್ಗಳನ್ನು ಕೂಡ ನೀವು ಖಂಡಿತವಾಗಿ 5 ವರ್ಷಗಳ ನೀವು ನಿರಂತರವಾದಂತಹ ವಿದ್ಯಾಭ್ಯಾಸದ ಮುಖಾಂತರ ನೀವು ಸಕ್ಸಸ್ಫುಲ್ ಆದ್ರೆ ಖಂಡಿತವಾಗಿ ಸರ್ಕಾರ ನಿಮ್ಮನ್ನ ಒಳ್ಳೆ ನೇಮಕಾತಿಗಳನ್ನು ಮಾಡಿಕೊಂಡು ನೀವು ಪಶು ವೈದ್ಯರುಗಳಾಗಿ ನೀವು ಗ್ರಾಮೀಣ ಭಾಗದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೀವು ಉತ್ತಮವಾಗಿ ಕೆಲಸ ಮಾಡೋದ್ರ ಮುಖಾಂತರ ಜಾನುವಾರುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಈ ಅದ್ಭುತವಾದಂಥ ಈ ಕೆಲಸವನ್ನು ನೀವು ಮಾಡಬಹುದು. ನೆಕ್ಸ್ಟ್ BPT ಅಂದ್ರೆ ಫಿಸಿಯೋಥೆರಪಿ. ಈ ಫಿಸಿಯೋಥೆರಪಿ ಕೂಡ ಇತ್ತೀಚಿನ ವೈಜ್ಞಾನಿಕ ಕಾಲದಲ್ಲಿ ಇದು ಒಂದು ಅದ್ಭುತವಾದಂತ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಇರುವಂತ ಒಂದು ಮೆಡಿಕಲ್ ಕೋರ್ಸು. ಇದು ಒಂದು ವೈದ್ಯಕೀಯ ಕೋರ್ಸು. ಸೊ ಇವೆಲ್ಲ ಈ ರೀತಿಯ ವಿವಿಧ ರೀತಿಯ ಈ ಮೆಡಿಕಲ್ ಕೋರ್ಸಸ್ಗಳನ್ನ ಯಾರೆಲ್ಲ ಸೆಕೆಂಡ್ PUC ಸೈನ್ಸ್ ಅಲ್ಲಿ ನೀವು PCMB, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ, ಯಾರೆಲ್ಲ ಈ ಕೋರ್ಸಸ್ಗಳನ್ನ ಬಯಾಲಜಿಗೆ ಆ್ಯಡ್ ಮಾಡ್ಕೊಂಡು ಓದಿರ್ತೀರೋ ಅಂತರೆಲ್ಲರೂ ಕೂಡ ಇವೆಲ್ಲ ಮೆಡಿಕಲ್ ಕೋರ್ಸಸ್ಗಳನ್ನು ನೀವು ಅದ್ಭುತವಾಗಿ ನೀವು ಓದ್ಬೋದು. ಸೊ ಯಾರೆಲ್ಲ ಸೆಕೆಂಡ್ PUC ಮುಗಿಸಿ ಮನೆಯಲ್ಲಿ ನಮ್ಮ ಜೀವನವನ್ನ ಮುಂದೆ ಏನ್ ಮಾಡ್ಬೇಕಂತ ಯೋಚನೆಯಲ್ಲಿ ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ. ಯಾಕೆ ಅಂದ್ರೆ ಜೀವನದಲ್ಲಿ ನಿಮಗೆ ನಿಮ್ಮದಾದಂಥ ಕನಸುಗಳು ಹೊಂದಿರ್ತವೆ. ಎವ್ರಿ ಒನ್ ಹ್ಯಾವ್ ಎ ಓನ್ ಡ್ರೀಮ್. ನಿಮ್ಮ ಡ್ರೀಮ್ ಅನ್ನ ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಿಮ್ಮ ಡ್ರೀಮಿನ ಮುಖಾಂತರ ನೀವು ಜೀವನದಲ್ಲಿ ಏನಾದರೂ ಅದ್ಭುತವಾದಂಥ ಕೆಲಸವನ್ನ ನೀವು ಮಾಡ್ಬೇಕಂದ್ರೆ ಸೊ ಖಂಡಿತವಾಗಿ ನೀವು ಏನ್ ಮಾಡಬೇಕು, ಈ ಕೋರ್ಸಸ್ಗಳ ಬಗ್ಗೆ ನೀವು ಡಿಟೇಲ್ ಇನ್ಫಾರ್ಮೇಶನ್ ಅನ್ನ ತಿಳಿತಾ ಮತ್ತು ನೀವು ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಓಕೆನಾ? ಇದೆಲ್ಲ ಕೂಡ ಮೆಡಿಕಲ್ ಕೋರ್ಸ್ಗೆ ರಿಲೇಟೆಡ್ ಆದಂತ ಇನ್ಫಾರ್ಮೇಶನ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ PUC ಸೈನ್ಸ್. PUC ಸೈನ್ಸ್ ಅಲ್ಲಿ ಕಾಮನ್ ಆಗಿ ನಿಮಗೆ PCMC, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್, ಈ ತರ 4 ವಿಷಯಗಳ ಮೇಲೆ PUC ಸೈನ್ಸ್ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಟೆಕ್ನಿಕಲ್ ಕೋರ್ಸಸ್ ಅಂದ್ರೆ BE, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಯಾರೆಲ್ಲ ನಾನು ಒಬ್ಬ ಇಂಜಿನಿಯರಿಂಗ್ ಆಗಬೇಕು, ಎಸ್ ಐ ವಾಂಟ್ ಬಿಕಮ್ ಎ ಗುಡ್ ಇಂಜಿನಿಯರಿಂಗ್ ಇನ್ ಅವರ್ ವರ್ಲ್ಡ್, ಇನ್ ಅವರ್ ಇಂಡಿಯಾ, ಇನ್ ಅವರ್ ಸ್ಟೇಟ್ ಅಂತ ಯಾರಿಗೆ ಹೂ ಹ್ಯಾವಿಂಗ್ ಎ ಡ್ರೀಮ್ ಟು ಅಂಡ್ ಬಿಕಮ್ ಎ ಇಂಜಿನಿಯರಿಂಗ್ ಆಗಬೇಕು ಅಂತ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀವು ಖಂಡಿತವಾಗಿ ಈ BE ಕೋರ್ಸಸ್ಗಳು ನೀವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಇವೆಲ್ಲ ಕೂಡ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ತೀವಿ, ಅಂದ್ರೆ ತಾಂತ್ರಿಕ ಶಿಕ್ಷಣ ಕೋರ್ಸ್ಗಳು ಅಂತ ನಾವು ಹೇಳ್ತೀವಿ. ಯಾವೆಲ್ಲ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಕೋರ್ಸಸ್ಗಳಿದ್ದಾವೆ, ತುಂಬಾ ಕೋರ್ಸಸ್ಗಳಿದ್ದಾವೆ. ಮೆನಿ ಕೋರ್ಸಸ್ ಆರ್ ದೇರ್ ಇನ್ ಇಂಜಿನಿಯರಿಂಗ್ ಸ್ಟ್ರೀಮ್. ಆದರೆ ನಾನು ಸಾಮಾನ್ಯವಾಗಿ ಹೆಚ್ಚಾಗಿ ಇಂಜಿನಿಯರಿಂಗ್ ಮಾಡಬೇಕಂತ ಆಸೆ ಇಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಚೂಸ್ ಮಾಡುವಂಥ ಕೋರ್ಸಸ್ಗಳನ್ನು ಮಾತ್ರ ನಿಮಗೆ ತಿಳಿಸಿಕ್ಕೆ ಇಷ್ಟಪಡ್ತೀನಿ. ಯಾವುವು ಅಂದರೆ ಪ್ಲೀಸ್ ನೋಡಬೇಕು. ಫಸ್ಟ್ ಒನ್ ಇಸ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. Second one is a civil engineering. Third one is a electrical and electronics engineering. Electronic and communication engineering. Computer science engineering. Next one, metallurgical engineering. Automobiles engineering. Aeronautical engineering, etc. ತುಂಬಾ ಕೋರ್ಸಸ್ಗಳಿದ್ದಾವೆ ಇಂಜಿನಿಯರಿಂಗ್ ನಲ್ಲಿ, ಸಾಕಷ್ಟು ಕೋರ್ಸಸ್ಗಳಿದ್ದಾವೆ. ಆದರೆ ಬಹುಶಃ ಮೋಸ್ಟ್ ಆಫ್ ದಿ 90% ಸ್ಟೂಡೆಂಟ್ಸ್ಗಳು ಇವೇ ಕೋರ್ಸ್ಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಇವೆಲ್ಲ ಕೋರ್ಸ್ಗಳಿಗೆ ಅದರದಾದಂಥ ಒಂದು ಜಾಬ್ ಸ್ಕೋಪ್ ಅನ್ನು ಹೊಂದಿರತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ. ಸೊ ನಮಗೂ ನಿಮಗೆ ಗೊತ್ತಿದ್ದ ಹಾಗೆ ಇವತ್ತಿನ ಇವೆಲ್ಲ ಕೋರ್ಸ್ಗಳು ಕೂಡ ಸಾಕಷ್ಟು ಯೂಸ್ ಡಿಮ್ಯಾಂಡ್ ಇನ್ ದ ವರ್ಲ್ಡ್. ಅದರಲ್ಲಿ ತುಂಬಾ ಡಿಮ್ಯಾಂಡಿಂಗ್ ಇರ್ತಕ್ಕಂಥ ಕೋರ್ಸಸ್ಗಳನ್ನ ಹೆಚ್ಚಾಗಿ ಪ್ರತಿ ವರ್ಷ ಕೂಡ ಚೂಸ್ ಮಾಡ್ಕೊಳ್ತಕ್ಕಂಥ ಕೋರ್ಸಸ್ಗಳು ಯಾವುವು ಅಂದ್ರೆ ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು,
ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅತಿ ಹೆಚ್ಚು ಡಿಮ್ಯಾಂಡಿಂಗ್ ಇರುವಂತಹ ಕೋರ್ಸಸ್ಗಳು. ಅದರಲ್ಲಿ ವಿಶೇಷವಾಗಿ ಯಾರೆಲ್ಲ ನಾನು ಸಾಫ್ಟ್ವೇರ್ ಕಂಪನಿ ಇಂಜಿನಿಯರ್ ಆಗಬೇಕು, ಒಂದು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಲೈಕ್ ಈಸ್ ವಿಪ್ರೋ, ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸು, ಇನ್ನಿತರ ಅನೇಕ ಜಗತ್ತಿನಲ್ಲಿ ಅತ್ಯಂತ ಫೇಮಸ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಾವೇನಾದರೆ ಕೆಲಸ ಮಾಡಬೇಕು, ಉತ್ತಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಿ ನೀವು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ENC ಅಂತ ಇಂಜಿನಿಯರಿಂಗ್ ನಲ್ಲಿ ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡುವುದರ ಮುಖಾಂತರ ನೀವು ಖಂಡಿತವಾಗಿ ಈ ಕೋರ್ಸ್ ಸಕ್ಸಸ್ಫುಲ್ ಆದ್ಮೇಲೆ ನೀವು IT ಕಂಪನಿಗಳಿಗೆ ನೀವು ಐಟಿ ಕಂಪನಿಗಳಲ್ಲಿ ನೀವು ಕೆಲಸವನ್ನು ನೀವು ತಗೋಬಹುದು. ಹಾಗಾಗಿ ಇವೆಲ್ಲವೂ ಕೂಡ ಯಾರೆಲ್ಲ ಸೆಕೆಂಡ್ PUCಯಲ್ಲಿ ಸೈನ್ಸ್ ಮಾಡಿದ್ದೀರಿ PCMC ಯಲ್ಲಿ, ಸೊ ಖಂಡಿತವಾಗಿ ಇವೆಲ್ಲ ಕೂಡ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ಗಳನ್ನು ನೀವು ಖಂಡಿತವಾಗಿ ಆಯ್ಕೆ ಮಾಡಬಹುದು. ನಾನು ಹೇಳುವಂತ ಪ್ರತಿ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗ್ತಿದೆಯಲ್ವಾ? ಖಂಡಿತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ PUC ಸೈನ್ಸ್. ನೆಕ್ಸ್ಟ್ ಮತ್ತೆ PUC ಸೈನ್ಸ್ ಆದ್ಮೇಲೆ ಮತ್ತೆ ಇನ್ನೇ ಯಾವ್ಯಾವ ಕೋರ್ಸಸ್ಗಳನ್ನ ನಾವು ಮಾಡಬಹುದು ಅಂತಂದ್ರೆ, ಸೊ ಸಮ್ ಜೂನಿಯರ್ ಟೆಕ್ನಿಕಲ್ ಕೋರ್ಸಸ್ ಇಸ್ ದೇರ್. ಅವಕ್ಕೆ ನಾವು ವಾಟ್ ವಿ ಕಾಲ್ ಫಾರ್ ದಟ್ ಲೈಕ್ ಇಸ್ ಎ ಪಾಲಿಟೆಕ್ನಿಕಲ್ ಕೋರ್ಸಸ್ ಆರ್ ಎ ಡಿಪ್ಲೊಮಾ ಕೋರ್ಸಸ್ ಅಂತ ಹೇಳ್ತೀವಿ. ಯಾರೆಲ್ಲ ಸೆಕೆಂಡ್ PUC ಮುಗಿಸಿರ್ತಾರೆ, ಸೆಕೆಂಡ್ PUC ಆದ್ಮೇಲೆ ನಾನು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಬೇಡ, ನನಗೆ ಬರೀ ಡಿಪ್ಲೊಮಾ ಮಾತ್ರ ಮಾಡೋಣ, ಡಿಪ್ಲೊಮಾ ಮಾಡಿ ಯಾವುದಾದ್ರೂ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಆಗೋದ್ರ ಮುಖಾಂತರ ನಾನು ಫಸ್ಟ್ ಕೆಲಸ ಮಾಡಬೇಕು, ಅಥವಾ ಡಿಪ್ಲೊಮಾನ ನಾನು ತರೋವಾಗಿ ಸ್ಟಡಿ ಮಾಡಿಬಿಟ್ಟು ಆಮೇಲೆ ಇಂಜಿನಿಯರಿಂಗ್ ಹೋದ್ರೆ ಇಂಜಿನಿಯರಿಂಗ್ ನಲ್ಲಿ ನಾನು ಅದ್ಭುತವಾಗಿ ಒಳ್ಳೆ ಸ್ಕೋರ್ ಮಾಡಬಹುದು ಅನ್ನುವಂಥ ಯಾರಿಗೆ ಇಂಟೆನ್ಷನ್ ಇದೆ, ಖಂಡಿತವಾಗಿ ನೀವು ಹ್ಯಾವ್ ಟು ಚೂಸ್ ಅಂಡ್ ದೀಸ್ ಪಾಲಿಟೆಕ್ನಿಕಲ್ ಕೋರ್ಸಸ್. ದೀಸ್ ಆರ್ ಕೋರ್ಸಸ್ ವೇಟಿಂಗ್ ಫಾರ್ ಯು ಪೀಪಲ್ ಓನ್ಲಿ. ಹಾಗಾದ್ರೆ ಯಾವೆಲ್ಲ ಓಕೆನಾ, ಲೆಟ್ ವಿ ಚೆಕ್ ಇಟ್. ಓಕೆನಾ, ಫಸ್ಟ್ ಒನ್ ಇದೆ ಸೇಮ್ ಲೈಕ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೆಕೆಂಡ್ ಒನ್ E&E, ಟ್ರಿಬಲ್ E ಅಂತ ಹೇಳ್ತಾರೆ. ಅಂದ್ರೆ E&E ಅಂತ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ಸ್ ಇಂಜಿನಿಯರಿಂಗ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಡ್ರಾಫ್ಟ್ಸ್ಮನ್ಶಿಪ್ ಇಂಜಿನಿಯರಿಂಗ್. ನೋಡಿ ಇವೆಲ್ಲ ದೀಸ್ ಆರ್ ಆಲ್ ಇಸ್ ಎ ವೆರೈಟಿ ಟೈಪ್ಸ್ ಆಫ್ ಅಂಡ್ ಪಾಲಿಟೆಕ್ನಿಕಲ್ ಕೋರ್ಸಸ್ ಆಲ್ಸೋ ದೇರ್. ಆದರೆ ಸೆಕೆಂಡ್ PUC ನಂತರ ಯಾರೆಲ್ಲ PUC ಮೇಲೆ ಸೆಕೆಂಡ್ PUCಯಲ್ಲಿ ಯಾರೆಲ್ಲ ಸೈನ್ಸ್ ಮುಗಿಸಿದ್ರಿ, ಡಿಪ್ಲೊಮಾ ಮಾಡ್ಬೇಕಂತ ವಿದ್ಯಾರ್ಥಿಗಳಿಗೆ ಕೇವಲ 2 ವರ್ಷದ ಡ್ಯೂರೇಷನ್ಸ್ ಇರುತ್ತೆ. ಹಾಗಾಗಿ ನೀವು ಶಾರ್ಟ್ ಆಗಿ 2 ವರ್ಷದಲ್ಲಿ ನೀವು ಡಿಪ್ಲೊಮಾವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ಗೆ BE ಅನ್ನು ನೀವು ಚೂಸ್ ಮಾಡ್ಕೊಳ್ತಕ್ಕಂಥದ್ದು. ನೋಡಿ ಇವೆಲ್ಲ ಕೂಡ ಪಾಲಿಟೆಕ್ನಿಕಲ್ ಕೋರ್ಸಸ್ ಅಂತ ಹೇಳ್ತಾರೆ. ನೋಡಿ ಯಾರೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಈ ಟೆಕ್ನಿಕಲ್ ಕೋರ್ಸಸ್ ಅಲ್ಲಿ ಅತಿ ಬೇಗ ಕೆಲಸವನ್ನು ತಗೊಳ್ಬೇಕಂತಂದ್ರೆ ದಿಸ್ ಈಸ್ ಎ ಬೆಸ್ಟ್ ಕೋರ್ಸಸ್ ಫಾರ್ ಯುವರ್ ಲೈಫ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ಪ್ಲೀಸ್. ಮತ್ತೆ PUC ಸೈನ್ಸ್ ಅಲ್ಲಿ ಮುಂದೆ ಏನು ಕೋರ್ಸಸ್ ಮಾಡಬಹುದು? PUC ಸೈನ್ಸ್ ಆಗಿದೆ, ಬಟ್ ಅಪಾರ್ಟ್ ಫ್ರಮ್ ದಿಸ್ ಪಾಲಿಟೆಕ್ನಿಕಲ್ ಕೋರ್ಸಸ್, ಇಂಜಿನಿಯರಿಂಗ್ ಕೋರ್ಸಸ್, ಸಮ್ ಅದರ್ ಮೆಡಿಕಲ್ ಕೋರ್ಸಸ್ ಅನ್ನ ಬಿಟ್ಟರೆ ಬೇರೆ ಇನ್ನು ಯಾವ್ಯಾವ ಕೋರ್ಸಸ್ಗಳನ್ನು ನಾವು PUC ನಂತರ ಮಾಡ್ಬೋದು ಅಂತಂದ್ರೆ ಖಂಡಿತವಾಗಿ ಅದರ್ ಕೋರ್ಸಸ್ ಆಲ್ಸೋ ದೇರ್. ಯಾವುವು ಅಂತಂದ್ರೆ ನಮಗೆ ಸೊ PUC ಸೈನ್ಸ್ ಆದ್ಮೇಲೆ ನಮಗೆ ಈ ಟ್ರೆಡಿಷನಲ್ ಕೋರ್ಸಸ್ ಅಂತ ಬರ್ತವೆ. ಸೊ ಟ್ರೆಡಿಷನಲ್ ಕೋರ್ಸಸ್ ಅಲ್ಲಿ ನಾವು ಕಾಮನ್ ಆಗಿ ನಾವು ಸೊ ಟ್ರೆಡಿಷನಲ್ ಕೋರ್ಸಸ್ ಅಂಡ್ ನರ್ಸಿಂಗ್ ಆರ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ನಾವು ಹೇಳ್ತೀವಿ, ಅಥವಾ ಅಲೈಡ್ ಮೆಡಿಕಲ್ ಕೋರ್ಸಸ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ವಿಚ್ ಆರ್ ದೋಸ್ ಅಂಡ್ ಟ್ರೆಡಿಷನಲ್ ಕೋರ್ಸಸ್ ಆಫ್ಟರ್ ಸೆಕೆಂಡ್ PUC ಸೈನ್ಸ್ ಅಂತಂದ್ರೆ ಖಂಡಿತವಾಗಿ ಯು ನೋ ವೆರಿ ವೆಲ್. ಓಕೆನಾ, ಲೆಟ್ ಐ ಎಕ್ಸ್ಪ್ಲೇನ್ ಒನ್ ಬೈ ಒನ್. ಸೊ ಕಾಮನ್ ಆಗಿ ನೀವು PUC ನಂತರ ಸೆಕೆಂಡ್ PUC ನಂತರ ಸೈನ್ಸ್ ಅಲ್ಲಿ ನೀವು ಪಾಸ್ ಆದಂತವರು ಸೊ BSc PCM ಅಥವಾ CBZ ಕೋರ್ಸ್ ಅನ್ನು ನೀವು ಡಿಗ್ರಿಯಲ್ಲಿ ಓದಬಹುದು. PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಜುಯಾಲಜಿ. ಯಾರೆಲ್ಲ ನಾನು BSc ಮಾಡ್ಕೊಂಡು ಮುಂದೆ ನಾನು B.Ed ಮಾಡ್ಕೊಂಡು ನಾನು ಮುಂದೆ ಒಬ್ಬ ಸ್ಕೂಲ್ ಟೀಚರ್ ಆಗಬೇಕು, ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು, ಹೈಸ್ಕೂಲ್ ಟೀಚರ್ ಆಗಬೇಕಂದ್ರೆ ಸೊ ದಿಸ್ ಈಸ್ ಎ ಬೆಸ್ಟ್ ಎಜುಕೇಶನ್ ಫಾರ್ ಅಂಡ್ BSc. ಹಾಗಾದ್ರೆ ಯಾರಿಗೆಲ್ಲ BSc ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆನೋ ಖಂಡಿತವಾಗಿ ನೀವು BSc ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡಬಹುದು. ನೆಕ್ಸ್ಟ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಯಾರೆಲ್ಲ ನಾವು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ನೀವು ಈ BCA ಕೋರ್ಸ್ ಅನ್ನು ನೀವು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಅನ್ನು ನೀವು ಚೂಸ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್.
ಯಾರೆಲ್ಲ ನಾನು ಮ್ಯಾನೇಜ್ಮೆಂಟ್ನಲ್ಲಿ ನಾನು ಒಂದು ಕಂಪನಿಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೆಲಸ ಮಾಡಬೇಕಂತಂದ್ರೆ ಡೆಫಿನೆಟ್ಲಿ ಎ BBA ಆರ್ BBM ಆಲ್ಸೋ ಎ ಬೆಸ್ಟ್ ಕೋರ್ಸ್ ಫಾರ್ ಯು ಪೀಪಲ್ ಓನ್ಲಿ. ನೆಕ್ಸ್ಟ್ BSc IT. ಯಾರೆಲ್ಲ ನಾನು ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಅಂತಂದ್ರಿನ ಖಂಡಿತವಾಗಿ ನೀವು BSc IT ಅಂದ್ರಿನ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಲೇಟೆಡ್ ಅಲ್ಲಿ ನೀವು BSc ಅನ್ನು ಕೂಡ ನೀವು ಖಂಡಿತವಾಗ ಮಾಡಬಹುದು. ನೆಕ್ಸ್ಟ್ LLB. ಇವೆಲ್ಲ ಅಪಾರ್ಟ್ ಫ್ರಮ್ ದಿಸ್ ಕೋರ್ಸ್ಗಳ ಜೊತೆಗೆ ನೀವು ಸೈನ್ಸ್ ಮುಗಿದ ನಂತರ ನೀವು LLB ಕೂಡ ಮಾಡಲಿಕ್ಕೆ ನೀವು ಡಿಸರ್ವ್ ಇರ್ತೀರಿ, ಎಲಿಜಿಬಲ್ ಇರ್ತೀವಿ. LLB ಅಂದ್ರಿನ ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ. ಯಾರೆಲ್ಲ ನಾನು ವಕೀಲ ವೃತ್ತಿಯಲ್ಲಿ ನಾನು ಕೆಲಸ ಮಾಡಬೇಕು, ಅಡ್ವೊಕೇಟ್ ಆಗಿ ಕೆಲಸ ಮಾಡಬೇಕು, ಹೈಕೋರ್ಟ್ ಜಡ್ಜ್ ಆಗಬೇಕು, ತಾಲೂಕು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಾನು ಒಬ್ಬ ಜಡ್ಜ್ ಆಗಬೇಕು, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಂತಂದ್ರೆ ಖಂಡಿತವಾಗಿ ಸೊ ಯು ಹ್ಯಾವ್ ಟು ಚೂಸ್ ಲೈಕ್ ಇದೆ LLB ಕೋರ್ಸ್. ಇವೆಲ್ಲ ಕೂಡ ಟ್ರೆಡಿಷನಲಿ ಕೋರ್ಸಸ್ ಅಂತ ಹೇಳ್ತೀವಿ. ಅಂದರೆ ಯಾರೆಲ್ಲ PUC ಮುಗಿಸಿದ್ರಿ ಇವೆಲ್ಲ ಆಪ್ಷನ್ಸ್ ಇರ್ತವೆ ನಿಮಗೆ ತಗೋಬಹುದು. ನೆಕ್ಸ್ಟ್ PUC ಸೈನ್ಸ್ ಆಗಿದೆ, ಆದರೆ ನಾನು ಶಾರ್ಟ್ ಆಗಿ ನಾನು ಬೇರೆ ಬೇರೆ ಕೋರ್ಸಸ್ಗಳನ್ನು ಓದಬೇಕು ಅಪಾರ್ಟ್ ಫ್ರಮ್ ದಿಸ್ ಮೆಡಿಕಲ್ ಕೋರ್ಸು ರಿಲೇಟೆಡ್ ಟು ಅಲೈಡ್ ಮೆಡಿಕಲ್ ಕೋರ್ಸಸ್ಗಳ ಬಗ್ಗೆ ಓದಬೇಕಂದ್ರೆ ಸೊ ಖಂಡಿತವಾಗಿ ಈ ತರ ಕೋರ್ಸಸ್ಗಳಲ್ಲಿ ನೀವು ಆಯ್ಕೆ ಮಾಡಬಹುದು. ಯಾಕೆ ಈ ಕೋರ್ಸಸ್ಗಳು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡಿತಾ ಬಂದ್ರಿಂದ ಖಂಡಿತವಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಮೆಡಿಕಲ್ ಇಂಡಸ್ಟ್ರಿ ತುಂಬಾ ಅಪ್ ಆಗ್ತಾ ಇದೆ, ಮೆಡಿಕಲ್ ಇಂಡಸ್ಟ್ರಿ ತುಂಬಾ ಗ್ರೋವಿಂಗ್ ಫಾಸ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಮೆಡಿಕಲ್ ಟೆಕ್ನಿಷಿಯನ್ಸ್ಗಳು ಅವಶ್ಯಕತೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ಶಾರ್ಟ್ ಆಗಿ ನಿಮಗೆ ಒಂದು ಮೆಡಿಕಲ್ ಕೋರ್ಸಸ್ಗಳು ಮುಗಿಸ್ಕೊಂಡು ಜಾಬ್ ಅನ್ನು ಪಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೋಬೇಕಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಚೂಸ್ ದೀಸ್ ಕೈಂಡ್ಸ್ ಆಫ್ ಕೋರ್ಸಸ್. ಅವು ಯಾವ್ಯಾವ ಅಂತ ನಾನು ನಿಮಗೆ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. BSc ಇನ್ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. BSc ಅಲ್ಲಿ ನಾವೇನ್ ಮಾಡ್ಬೋದು, OT ಟೆಕ್ನಾಲಜಿ ಅಂತ ಹೇಳ್ತಾರೆ. OT ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಈ ಕೋರ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ BSc ಇನ್ ಎಕ್ಸ್ರೇ ಟೆಕ್ನಾಲಜಿ. ಯಾರೆಲ್ಲ ನಾನು ಎಕ್ಸ್ರೇ ಟೆಕ್ನಾಲಜಿಯನ್ನು ಕಲ್ತ್ಕೊಂಡ್ಬಿಟ್ಟು ಸ್ವಂತವಾದಂಥ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾನು ಒಬ್ಬ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಟೆಕ್ನಿಕಲ್ ಲ್ಯಾಬ್ ಅಸಿಸ್ಟೆಂಟ್ ಆಗಿ ನಾನು ಕೆಲಸ ಮಾಡ್ಬೇಕಂದ್ರೆ ಸೊ BSc ಇನ್ ಎಕ್ಸ್ರೇ ಟೆಕ್ನಾಲಜಿಯನ್ನ ನೀವು ಮಾಡಬಹುದು. ನೆಕ್ಸ್ಟ್ BSc ಇನ್ ರೇಡಿಯಾಲಜಿ ಆರ್ ರೇಡಿಯೋಗ್ರಫಿ ಅಂತ ಹೇಳ್ತಾರೆ. ಈ ಕೋರ್ಸ್ ಅನ್ನು ಕೂಡ ನೀವು ಖಂಡಿತವಾಗಿ ಮಾಡಬಹುದು ಆಫ್ಟರ್ ಸೆಕೆಂಡ್ PUC. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಈ ಕೋರ್ಸ್ ಅನ್ನು ಕೂಡ ನೀವು ಮಾಡಬಹುದು. ನೆಕ್ಸ್ಟ್ BSc ಇನ್ ಅನೆಸ್ಥಿಯಾ ಅಂಡ್ ಟೆಕ್ನಾಲಜಿ, ಈ ಕೋರ್ಸ್ ಅನ್ನು ಕೂಡ ನಾವು ಮಾಡಬಹುದು. ಈ ಅನೆಸ್ಥಿಯಾ ಸೊ ಟೆಕ್ನಾಲಜಿ ಕೋರ್ಸಸ್ ಇದೆಯಲ್ವಾ, ದಿಸ್ ಈಸ್ ಎ ಮೋರ್ ಡಿಮ್ಯಾಂಡಿಂಗ್ ಕೋರ್ಸ್ ಇನ್ ದ ವರ್ಲ್ಡ್, ನಾಟ್ ಓನ್ಲಿ ಫಾರ್ ಇಂಡಿಯಾ ಬಟ್ ಈ ಕೋರ್ಸ್ಗೆ ವರ್ಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಹಾಗಾಗಿ ಇಂಥ ಕೋರ್ಸ್ ಅನ್ನು ಕೂಡ ನೀವು PUC ಸೈನ್ಸ್ ನಂತರ ನೀವು ಚೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ BSc ಇನ್ ನರ್ಸಿಂಗ್. ಇವು ಕಾಮನ್ ಆಗಿ ನರ್ಸಿಂಗ್ ರಿಲೇಟೆಡ್ ಅನೇಕ ಕೋರ್ಸಸ್ಗಳು ಬರ್ತವೆ. ಇವೆಲ್ಲ ಕೂಡ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ರಿಲೇಟೆಡ್ ಆದಂಥ ಕೋರ್ಸಸ್ಗಳು. DMLT ಕೋರ್ಸ್ ಆಗಿರ್ಬೋದು, ಸಮ್ ಅದರ್ ಲ್ಯಾಬ್ ಟೆಕ್ನಿಷಿಯನ್ಸ್ ಕೋರ್ಸ್ ಆಗಿರ್ಬೋದು, ಇನ್ನು ಸಾಕಷ್ಟು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸಸ್ಗಳು ಸಾಕಷ್ಟು ಅವೈಲೇಬಲ್ ಇದ್ದಾವೆ. ಆದರೆ ಇವೆಲ್ಲ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ courses for and those who are having interesting to and studying in and nursing or paramedical courses ಅಂತಂದ್ರೆ definitely you can choose these courses only. ಇವೆಲ್ಲ ಕೂಡ PUC ಸೈನ್ಸ್ ಗೆ ರಿಲೇಟೆಡ್ ಆದಂತ ಇನ್ ಡೀಟೇಲ್ ಕೋರ್ಸಸ್ಗಳು ಇವೆಲ್ಲ. ಖಂಡಿತವಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಅನ್ನ ಕಣ್ಣು ರಪ್ಪಿಯ ಬಡದೆ ಈ ವಿಡಿಯೋವನ್ನು ಗಮನಿಸ್ತಾ ಇದ್ರಿ ಖಂಡಿತವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಖಂಡಿತವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರೆಲ್ಲ ನನ್ನ ಬದುಕಿನಲ್ಲಿ ಏನಾದರೆ ನಾನು ಮಾಡಬೇಕು, ಯಾವ್ಯಾವ ಕೋರ್ಸಸ್ಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರಿನ, ಗೊಂದಲ ಇತ್ತಂದ್ರಿನ ಖಂಡಿತವಾಗಿ ಈ ವಿಡಿಯೋವನ್ನು ನೋಡಿ ನಿಮಗೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಕ್ಲಾರಿಫಿಕೇಶನ್ಸ್. ಓಕೆನಾ? ನೆಕ್ಸ್ಟ್ PUC ಸೈನ್ಸ್ ಆದಮೇಲೆ ನೆಕ್ಸ್ಟ್ PUC ಕಾಮರ್ಸ್. ಯಾರೆಲ್ಲ ಕಾಮರ್ಸ್ PUC ಯಲ್ಲಿ ಒಂದು ಕಾಮರ್ಸ್ PUC ಯಲ್ಲಿ ಯಾರಾದರೆ ಕಾಮರ್ಸ್ ಅನ್ನ ಮುಗಿಸ್ಕೊಂಡಿದ್ದೀರಿ, ನಾನು ಮುಂದೆ ಏನು ಮಾಡ್ಬೋದು? ಯಾಕೆಂದರೆ ಕಾಮರ್ಸ್ ಕೂಡ ಡೆಫಿನೆಟ್ಲಿ ಜಾಬ್ ಸ್ಕೋಪ್ ತುಂಬ ಜಾಸ್ತಿ ಇರ್ತವೆ. ಸೊ ಇವತ್ತು ವರ್ಲ್ಡಲ್ಲಿ ಸೊ ಅಕೌಂಟಿಂಗ್ ಆಗಿರ್ಬೋದು, ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಮತ್ತು ಆಮೇಲೆ ಟ್ಯಾಕ್ಸೇಷನ್ ಆಗಿರ್ಬೋದು, ಈ ಥರ ನಿಮಗೆ ಸಾಕಷ್ಟು ಎನ್ ನಂಬರ್ ಆಫ್ ಲೈಕ್ ಜಾಬ್ ಸ್ಕೋರ್ಸ್ ಆಲ್ಸೋ ಅವೈಲೇಬಲ್ ಇನ್ ವರ್ಲ್ಡ್. ಹಾಗಾಗಿ ಸೊ PUC ಯಲ್ಲಿ
ಕಾಮರ್ಸ್ ಮಾಡಿರ್ತೀರಿ, ಕಾಮರ್ಸ್ ಮುಗಿಸಿರ್ತೀರಿ, ಮುಂದೆ ಏನು ಮಾಡ್ಬೇಕನ್ನೋ ಗೊಂದಲ ಇದ್ರೆ ಖಂಡಿತವಾಗಿ ಗೊಂದಲ ಆಗುವಂಥ ಅವಶ್ಯಕತೆ ಇಲ್ಲ. ಬೀಯಿಂಗ್ ಎ ಕಾಮರ್ಸ್ ಲೆಕ್ಚರರ್ ಆಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗಿ ಸೊ ನೀವು PUC ನಂತರ ನೀವು ಯಾರಿಗಾದ್ರೆ ಚಾರ್ಟೆಡ್ ಅಕೌಂಟ್ CA ಚಾರ್ಟೆಡ್ ಅಕೌಂಟ್ ಆಗಿ ಮುಂದೆ ನಾನು ಪ್ರೊಫೆಷನಲ್ ಅಲ್ಲಿ ಜೀವನದಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಖಂಡಿತವಾಗಿ ನೀವು ಈ CA ಚಾರ್ಟೆಡ್ ಅಕೌಂಟ್ ಅಂದ್ರೆ ಈ CPT ಅಂತ ಒಂದು ಎಕ್ಸಾಮ್ ಮೇಲೆ ನೀವು CA ನ ಒಂದು 5 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಅನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಅವಕಾಶ ಇದೆ. ಹಾಗಾಗಿ CA ಅನ್ನು ಕೂಡ ನೀವು ಮಾಡ್ಕೋಬಹುದು. ಸೊ ಅಪಾರ್ಟ್ ಫ್ರಮ್ ದಿ CA ಅಂತಂದ್ರೆ ಕಾಮನ್ ಟ್ರೆಡಿಷನಲ್ ಕೋರ್ಸಸ್ಗಳು ಕೂಡ ನೀವು ಮಾಡ್ಕೋಬಹುದು. ಅವು ಯಾವುವು ಅಂತಂದ್ರೆ ಸೊ ಎ BCom ಇನ್ ಅಕೌಂಟಿಂಗ್, ಎ BCom ಇನ್ ಆನರ್ಸ್, ಎ BBA ಮಾಡ್ಬೋದು ನೀವು, ಬ್ಯಾಚುಲರ್ ಆಫ್ ಅಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್. ನೀವು ಕೂಡ PUC ಕಾಮರ್ಸ್ ಆಗಿದೆ, ನೀವು ಕೂಡ ಅಬ್ಸಲ್ಯೂಟ್ಲಿ ಅಂಡ್ BBA ಕೂಡ ನೀವು ಮಾಡ್ಬೋದು. ಇದು ಕೂಡ ಇಟ್ಸ್ ಎ ರಿಲೆವೆಂಟ್ ಟು ಮ್ಯಾನೇಜ್ಮೆಂಟ್. ನೆಕ್ಸ್ಟ್ BBM ಬ್ಯಾಚುಲರ್ ಆಫ್ ಎ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್, ನೀವು ಕೂಡ BBM ಕೋರ್ಸ್ ಅನ್ನು ಕೂಡ ನೀವು ಚೂಸ್ ಮಾಡಬಹುದು. ನೆಕ್ಸ್ಟ್ LLB ಕೂಡ ನೀವು ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ, ನೀವು ಕೂಡ ಕಾಮರ್ಸ್ ವಿದ್ಯಾರ್ಥಿಗಳು ನೀವು LLB ಕೋರ್ಸ್ ಅನ್ನ ಚೂಸ್ ಮಾಡಬಹುದು. ನೆಕ್ಸ್ಟ್ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ನೀವು ಈ ಕೋರ್ಸ್ ಅನ್ನು ಕೂಡ ನೀವು ಖಂಡಿತವಾಗಿ ಚೂಸ್ ಮಾಡಬಹುದು. ಇವೆಲ್ಲ ಕೂಡ ಯಾರೆಲ್ಲ PUC ಕಾಮರ್ಸ್ ಆಗಿದೆ, PUC ಕಾಮರ್ಸ್ ಆದಮೇಲೆ ಮುಂದೆ ಏನಾದರೂ ಗೊಂದಲಗಳಿದ್ದಾವ, ಯಾವ್ಯಾವ ಕೋರ್ಸ್ಗಳು ಮಾಡಬೇಕು ಅನ್ನುವಂಥ ಗೊಂದಲ ಇದ್ರೆ ಖಂಡಿತವಾಗಿ ಇಷ್ಟೆಲ್ಲ ಕೋರ್ಸಸ್ಗಳು ನಿಮಗೆ ಅವೈಲೇಬಿಲಿಟಿ ಇರ್ತವೆ. ಖಂಡಿತವಾಗಿ ಯಾವುದಾದರೂ ಯು ಕ್ಯಾನ್ ಚೂಸ್ ಎನಿ ಒನ್. ಡೆಫಿನೆಟ್ಲಿ ನೀವು ಕಾಮರ್ಸ್ ಮಾಡಿ ನೀವು ಕಾಮರ್ಸ್ ಮಾಡಿ ನೀವೇನಾದರೆ ಇದ್ರೆ ಖಂಡಿತವಾಗಿ ನಿಮಗೆ ಸಾಧ್ಯದಷ್ಟು ಜಾಬ್ ಆಪರ್ಚುನಿಟೀಸ್ ಇದ್ದಾವೆ. ಓಕೆನಾ? ಮುಂದಿನ ನಾನು ಯಾವಾಗಾದರೆ ಫ್ರೀ ಇದ್ದರೆ ಖಂಡಿತವಾಗಿ ಇದರ ರಿಲೇಟೆಡ್ ಆಗಿ PUC ಕಾಮರ್ಸ್ ಅಥವಾ BCom ಆದ ನಂತರ BBM ಆದ ನಂತರ BBA ಆದ ನಂತರ ಮುಂದೆ ಏನು ಜಾಬ್ ಆಪರ್ಚುನಿಟೀಸ್ ಇದಾವೆ ಅದಕ್ಕೆ ರಿಲೆವೆಂಟ್ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳ ಬಗ್ಗೆ ನಾನು ವಿಡಿಯೋಗಳು ಕೂಡ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಓಕೆನಾ? ಇವೆಲ್ಲ ಕೂಡ ಯಾರೆಲ್ಲ PUC ಕಾಮರ್ಸ್ ಮುಗಿಸಿದ್ರಿ ಇವೆಲ್ಲ ಕೋರ್ಸಸ್ಗಳು ನಿಮಗೆ ಆಫರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ PUC ಆರ್ಟ್ಸ್ ಅಥವಾ ಎಜುಕೇಶನ್ ಮುಗಿಸಿದ್ರಿ ಕೂಡ ನಮಗೂ ಕೂಡ ಏನಾದರೆ ಅವಕಾಶಗಳು ಇದಾವೆ ಅಂತಂದ್ರೆ ಖಂಡಿತವಾಗಿ ಬೇಸಿಕಲಿ ಯು ನೋ ವೆರಿ ವೆಲ್ ಮೆನಿ ಆರ್ಟ್ಸ್ combination related degrees also there. These degree also it's very important for and those who are having to interesting for studying in and bachelor of in arts ಅಂತಂದ್ರೆ ಖಂಡಿತವಾಗಿ ಇವೆಲ್ಲ ಕೋರ್ಸ್ಗಳನ್ನು ನೀವು ಕೂಡ ಸ್ಟಡಿ ಮಾಡಬಹುದು. ಯಾವ ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ನೆಕ್ಸ್ಟ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅನ್ನು ಕೂಡ ನೀವು ತಗೊಳ್ಳಿಕ್ಕೆ ಎಲಿಜಿಬಲ್ ಇದ್ದೀರಿ. ನೆಕ್ಸ್ಟ್ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್, ನೆಕ್ಸ್ಟ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, LLB ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ, ನೆಕ್ಸ್ಟ್ BFT ಬ್ಯಾಚುಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ನೆಕ್ಸ್ಟ್ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ದಿಸ್ ಈಸ್ ಎ ಓಲ್ಡರ್ ಕೋರ್ಸ್. ಈ ಕೋರ್ಸ್ ಅನ್ನು ಕೂಡ ನಾವು ಮಾಡಿ ಮುಂದೆ ನಾವು ಯಾವುದಾದ್ರೆ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಈ BSW ಕೋರ್ಸ್ ಅನ್ನು ಕೂಡ ನೀವು ಚೂಸ್ ಮಾಡಬಹುದು. ನೆಕ್ಸ್ಟ್ ಮ್ಯೂಸಿಕ್, ಯಾರಾದರೂ ಸಂಗೀತದಲ್ಲಿ ನಮಗೆ ಆಸಕ್ತಿ ಇದೆ, ಆ ಸಂಗೀತದ ಆಸಕ್ತಿಯಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು, ನಾವು ಇದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕಂದ್ರೆ ನೀವು ಖಂಡಿತವಾಗಿ ನೀವು PUC ಆರ್ಟ್ಸ್ ಅಥವಾ ಎಜುಕೇಶನ್ ಮುಗಿದ ನಂತರ ನೀವು ಬ್ಯಾಚುಲರ್ ಆಫ್ ಮ್ಯೂಸಿಕ್ ಕೋರ್ಸನ್ನು ನೀವು ಖಂಡಿತವಾಗಿ ಮಾಡಬಹುದು. ಸೊ ಪ್ರೀತಿಯ ಸೆಕೆಂಡ್ PUC ಮುಗಿಸಿದ ನಂತರ ವಿದ್ಯಾರ್ಥಿಗಳಿಗೆ ಇವೆಲ್ಲ ಕೂಡ ನೀವು ಸೆಕೆಂಡ್ PUC ನಂತರ ಮುಂದೇನು ಅನ್ನುವಂಥ ನಿಮ್ಮ ಗೊಂದಲ ಇತ್ತು ಅನ್ನೋದಾದ್ರಿಂದ ಖಂಡಿತವಾಗಿ ನಾನು ಈ ವಿಡಿಯೋದ ಮುಖಾಂತರ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆನಾ? ಸೊ ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ನೋಡಿ ಅದನ್ನ ಯುಟಿಲೈಸ್ ಮಾಡಿಕೊಳ್ಳ್ರಿ. ಖಂಡಿತವಾಗಿ ನೀವು ಕೋರ್ಸ್ಗಳನ್ನ ಈಸಿಯಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ನಿಮ್ಮ ಲೈಫನ್ನು ನೀವು ಸಕ್ಸಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಅನ್ನು ಬರೀರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರ ಜೊತೆಗೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದ ಮುಖಾಂತರ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು.